ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಡೇನಕಟ್ಟೆಯ ಮಾರುತಿ ದೇವಸ್ಥಾನ ಆವರಣದಲ್ಲಿ ಆರೋಗ್ಯ ಇಲಾಖೆಯಿಂದ ಎನ್ಸಿಡಿ ತಪಾಸಣಾ ಶಿಬಿರ ಶುಕ್ರವಾರ ಜರುಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸಹಾಯಕಿ ನಿಂಗಮ್ಮ ಗೊಬ್ಬರಗೊಂಬೆ ಮಾತನಾಡಿ, ಬಿಪಿ ಶುಗರ್ ಒಳಗಾದವರು ಪ್ರತಿ ತಿಂಗಳು ಚೆಕಪ್ ಮಾಡಿಸಿಕೊಂಡು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ನಿರ್ಲಕ್ಷ್ಯವು ಅನೇಕ ಕಾಯಿಲೆಗಳಿಗೆ ದಾರಿಯಾಗಬಹುದು. ಕಾಳಜಿ ವಹಿಸಿಕೊಂಡ್ರೆ ಆರೋಗ್ಯವಂತರಾಗಿ ಇರಬಹುದು ಅಂತ ಹೇಳಿದ್ರು. ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಸಾಮಾನ್ಯ ಕ್ಯಾನ್ಸರ್ ತಪಾಸಣೆ ಮಾಡಿ ಸಲಹೆ ಕೊಡಲಾಗಿದೆ. 30 ದಿವಸಕ್ಕೆ ಬಿಪಿ ಶುಗರ್ ಚಾಲು. ಅದಕ್ಕೆ ಒಂದ್ಸರಿ ನಮ್ಮ ಬಿಪಿ ಒಂದ್ಸರಿ ಚೆಕ್ ಮಾಡ್ತೀವಿ. ಸರ್ಕಾರದವ್ರಿಗೆ ಬಂದಾಗ ಮಾಡ್ತೀವಿ, ಇಲ್ಲ ಮಾಡಿ ಬಂದಾಗ ಮಾಡ್ತೀವಿ. ಹುಡುಗಿ ತಗೊಳ್ಳೋರು ಮಾಡೋದು 3 ತಿಂಗಳು ಮಾಡ್ತೀವಿ. ತಗೊಳ್ಳದೇ ಇರೋರಿಗೆ ವರ್ಷಕ್ಕೊಮ್ಮೆ ಮಾಡ್ತೀವಿ. ಹೌದಿಲ್ಲ, ಮನ್ಯಾಗ ಯಾರು ಮಕ್ಕಳು ಸ್ವಸ್ಥರು ಯಾರಿದ್ದಾರೆ 30 ವಯಸ್ಸು ಮೇಲೆ 6 ತಿಂಗಳು 1 ಇಯರ್ ಅವ್ರನ್ನ ಚೆಕಪ್ ಮಾಡ್ತೀವಿ. ನಾವು ಬರೀ ನಿಮಗೆ 5 ಅಂತ ಬಂದ್ರೆ ನಾವು ತಕ್ಷಣ ಗುಳಿಗೆ ಕೊಡೋಲ್ಲ, ಮತ್ತೆ 2 ಬಾರಿ ಚೆಕ್ ಮಾಡ್ತೀವಿ. ಇಲ್ಲೊಂದು ಚೆಕ್ ಮಾಡ್ತೀವಿ, ದವಾಖಾನೆ ಬಂದಾಗ ಒಂದು ಚೆಕ್ ಮಾಡ್ತೀವಿ. ಅಲ್ಲೂ ಜಾಸ್ತಿ ಬಿಪಿ ಜಾಸ್ತಿ ಬಂತಂದ್ರೆ ಏನು ಮಾಡ್ತೀವಿ, ಮತ್ತೊಂದು 10 ನಿಮಿಷ ಚೆಕ್ ಮಾಡ್ತೀವಿ. ಹಿಂಗೆ ಒಂದು 2-3 ಸರಿ ಚೆಕ್ ಮಾಡಿದಾಗ ಬಿಪಿ ಐತೆ ಎಲ್ಲ ಗೊತ್ತಾಗುತ್ತೆ. ಸಡನ್ನಾಗಿ ಬಿಪಿ ಐತೆ ಅಂತ ಹೋಗ್ಬೇಡ್ರಿ. ಶುಗರ್ ಐತೆ, ಶುಗರ್ ಇತ್ತಂದ್ರೆ ಖಾಲಿ ಹೊಟ್ಟೆ ಬರಕ್ಕೆ ಹೇಳ್ತೀವಿ. ಖಾಲಿ ಹೊಟ್ಟೆ ಮಾಡಿ 2 ತಾಸು ಬಿಟ್ಟು ನಾಷ್ಟ ಮಾಡಿ ಮತ್ತೆ 2 ತಾಸು ಬಿಟ್ಟು ಚೆಕ್ ಮಾಡ್ತೀವಿ. ಅದಾದ ಮತ್ತೆ ಏನು ಮಾಡ್ತೀವಿ, ಕಾಲು ಮಡಿ ಚೆಕ್ ಮಾಡ್ತೀವಿ. ಆಮೇಲೆ ಇರೋರಿ ಬಿಪಿ ಶುಗರ್ ಇರೋರು ಕರೆಕ್ಟ್ ನಾರ್ಮಲ್ ಬಂತಂದ್ರೆ ಬಿಡಾಕ. ಈ ಸಂದರ್ಭದಲ್ಲಿ ಜಯವ್ವ ಸಿದ್ದುನವರ, ಅಕ್ಕಮ್ಮ ಸಿದ್ದುನವರ, ಬಸವರಾಜ್ ಯೋಗಪ್ಪನವರ, ಬಸಪ್ಪ ಕಾಸಣ್ಣವರ, ಚೆನ್ನಬಸಪ್ಪ ಸಿದ್ದುನವರ, ಯೋಗಪ್ಪನವರ, ತಿರುಗಪ್ಪ ನಿರ್ಲಗೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.